ಈಚ್ ಬ್ರೆತ್. ಆ ಥರ ದಿನಕ್ಕೆ 21,600 ಟೈಮ್ಸ್ ಆಫ್ ಬ್ರೀತಿಂಗ್ ಯು ಡೂ. Every breath is enlightened. What are you thinking of it? The breath is enlightened because you are unaware of the breath, unaware of what you breathe. You are only breathing out unwanted things with your mind is interfering. Your ego is interfering. ಬ್ರೆತ್ ಹೋಗ್ತಾ ಇರುತ್ತೆ, ಬಟ್ ಮಧ್ಯ ಏನಾಗುತ್ತೆ ಅಂದರೆ ಆ ಈಗೋ ನಿಮ್ಮ ಮೈಂಡ್ಗೆ ಆಗಾಗ ಚುಚ್ಚಿ ಹೇಳ್ತದೆ, ಹೇ ಹಲೋ ನಾನೊಬ್ಬ ಇದ್ದೀನಪ್ಪ, ಸ್ವಯಂ ನಾನೊಬ್ಬ ಅಭಿಮಾನ ಅನ್ನೋದು ಇದ್ದೀನಪ್ಪ, ಮರಿಬೇಡ. ನಾನೊಬ್ಬ ಸ್ವಾರ್ಥಿ ಅಂತ ಇದ್ದೀನಪ್ಪ, ಅದನ್ನು ಮರಿಬೇಡ. ನಾನೊಬ್ಬ ಸೆಲ್ಫಿಶ್ನೆಸ್ ಅಂತ ಇದ್ದೀನಪ್ಪ, ಮರಿಬೇಡ. The more you have selfishness, the more unenlightened you are going to be. So the more you are unenlightened is because of your ego. ಆಗೇನಾಗುತ್ತೆ, ನೀವು ಮಾಡೋ ಸೇವೆಗಳಲ್ಲ. ಫಸ್ಟು ಮಾತೃದೇವೋಭವ ಮಾಡ್ತೀರಾ? ಇಲ್ಲ. ನಿಮ್ಮ ತಾಯಿನೇನು ಮಾಡ್ತೀರಾ? ಟಿಕಲ್ ಮಾಡ್ತೀರಾ. ನಿಮ್ಮ ತಂದೆನೇನು ಮಾಡ್ತೀರಾ? ಟಿಕಲ್ ಮಾಡ್ತೀರ. ನಿಮಗೆ ಫಸ್ಟು ನಮ್ಮ ಸನಾತನ ಧರ್ಮದಲ್ಲಿ ತಾಯಿ ದೇವೋಭವ, ಪಿತೃದೇವೋಭವ ಅಥವಾ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಥವಾ ಆಚಾರ್ಯ ದೇವೋಭವ, ಈ ಪ್ರಿನ್ಸಿಪಲ್ ದಿನಾ ಮರ್ತೋಗುತ್ತೆ ನಿಮಗೆ. ಯು ಓನ್ಲಿ ರೆಕಗ್ನೈಸ್ ದಟ್ ನಾಟ್ ಆ್ಯಸ್ ಎನ್ ಎನರ್ಜಿ, ಯು ಓನ್ಲಿ ರೆಕಗ್ನೈಸ್ ದಟ್ ಆ್ಯಸ್ ಅ ವ್ಯಕ್ತಿ. You don't recognize it because they are a Vyakti. They are not a Vyakti anymore. They are Shakti. Shakti ಅನ್ನೋದು ಮರಿಬೇಡಿ. Whether your mother is alive or your father is alive or both your father and mother are alive or not alive, still they are energy. ಮರಿಬೇಡಿ. ಬೇಸಿಕ್ ಕಾನ್ಸೆಪ್ಟನ್ನು ನೀವು ಪುನರ್ಚೈತನ್ಯದಿಂದ ತುಂಬಿ, ಜೀವಂತವಾಗಿರ್ಬೋದು, ಜೀವಂತವಾಗಿ ಇಲ್ಲದೆ ಇರ್ಬೋದು, ಬಟ್ ದೇ ಆರ್ ಸ್ಟಿಲ್ ಎನರ್ಜಿ. ಅವರಿಂದಾನೆ ನೀವು ಹುಟ್ಟಿರೋದು ಅಂತ ನಾನು 1000 ಸಲ ಹೇಳಿದ್ದೀನಿ, ಬಟ್ ಯು ಫರ್ಗೆಟ್ ಇಟ್. ವೈ ಯು ಫರ್ಗೆಟ್ ಇಟ್? ನಿಮ್ಮದೇ ಇರುತ್ತಲ್ಲ, ನಿಮ್ಮದೇ ಸೆಲ್ಫ್ ಕನ್ಸೀಲ್ಡ್ ಈಗೋ ಇರುತ್ತಲ್ಲ. ನೀವು ಯು ಥಿಂಕ್ ಯು ಫೆಲೋಸ್ ಯು ಆರ್ ವೆರಿ ಬ್ರೈನಿ. I think you are not brainy because I feel an enlightened being is more brainy, more aware, where you are not. ನನ್ನ ದೃಷ್ಟಿನಲ್ಲಿ ನೋಡಿ, ದೇವಿ ದೃಷ್ಟಿನಲ್ಲಿ ನೋಡಿ, ಕಂಪ್ಯಾಷನಿಂದ ನಿಮ್ಮನ್ನು ಸೇರಿಸ್ಕೊಂಡಿದ್ದಾಳೆ ದೇವಿ. ಇಲ್ಲಾಂದರೆ ಎಷ್ಟು ಸಲ ನೀವು ತಂದೆಗೆ ಅವಮಾನ ಮಾಡಿದ್ದೀರಾ ಗೊತ್ತಿಲ್ಲದೆ ಗೊತ್ತಿದ್ದು, ಎಷ್ಟು ಸಲ ನಿಮ್ಮ ತಾಯಿಗೆ ಅವಮಾನ ಮಾಡಿದ್ದೀರಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಎಷ್ಟು ಸಲ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ನೀವು ಅವಮಾನ ಮಾಡಿದ್ದೀರಾ ಗೊತ್ತೋ ಗೊತ್ತಿಲ್ಲದೇನೋ, ಎಷ್ಟು ಸಲ ನಿಮ್ಮ ಸ್ನೇಹಿತರು, ನಿಮ್ಮ ಮಾಮ ಮಾಮಿ ಇವರನ್ನೆಲ್ಲ ಅವಮಾನ ಮಾಡಿದ್ದೀರಾ ಅವಮಾನ ಮಾಡಿಲ್ಲ. ಬಿಕಾಸ್ ಯು ಹ್ಯಾವ್ ಓನ್ಲಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಫ್ರಮ್ ಪಾಸ್ಟ್ 10 years ಓನ್ಲಿ ಥ್ರೂ ದೇರ್ ಮೈಂಡ್. You have stopped recognizing them because of their consciousness in link to your consciousness. You have not synced yourselves. You are out of sync with their consciousness, with your consciousness, because ಅವ್ರು ಯಾರೋ ಒಂದು 40 ವರ್ಷದ ಕೆಳಗಡೆ ಅವರು ನಮ್ಮ ಕಾಲದಲ್ಲಿ ರಿಲೇಟಿವ್ ಇದ್ದಂತೆ. Have you ever forgotten that they are somewhere or the other related either through your mother or father? ಅದನ್ನು ರೆಕಗ್ನೈಸ್ ಮಾಡಿದ್ರಾ? ಯು ಡೋಂಟ್. ಯು ಹ್ಯಾವೆಂಟ್. ಅದಕ್ಕೆ ಹೇಳೋದು, ದೊಡ್ಡವರು ಹಿರಿಯರು ಗುರುಗಳಿಗೆ, ದೊಡ್ಡವರೆಲ್ಲ ಗುರುಗಳೇ. ನಿಮ್ಮ ಮನೆಯಲ್ಲಿರೋ ದೊಡ್ಡವರೆಲ್ಲರೂ ಒಂದು ರೀತಿ ಗುರುನೇ, ಒಂದು ಗುರು ಸ್ಥಾನದಲ್ಲೇ ಇದ್ದಾರೆ ಅವರು. ಅವರಿಗೆ ಒಂದು ಸ್ವಲ್ಪ ನೀವು ಎಷ್ಟು ಸಲ ಗೊತ್ತೋ ಗೊತ್ತಿಲ್ಲದೆ ಅವಮಾನ ಮಾಡಿದ್ದೀರಾ?
ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೆ ಕೊಟ್ಟಿರೋತಕ್ಕಂಥ ಮರ್ಯಾದೆ ಕೊಟ್ಟಿಲ್ಲ ನೀವು. ಯೋಚನೆ ಮಾಡಿ. ನೀವೇ ಯೋಚನೆ ಮಾಡಿ, ನೀವೇ ಹೇಳಿ. ಇದೆಲ್ಲ ಯೋಚನೆ ಮಾಡಿದ್ರೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಿಟ್ಟಿಂಗ್ ಇನ್ ಸೈಲೆನ್ಸ್ which will trigger your consciousness. All this fault finding, ನಿಮ್ಮ ಚೈತನ್ಯದಲ್ಲಿ ಇದೆಲ್ಲ ಗೀಚಾಗಿ ಕೆಲವು ಭಾಗನೇ ಕಿತ್ತು ಹೋಗಿದೆ. ಬಿಕಾಸ್ ಯು ಹ್ಯಾವ್ ಸ್ಟಾರ್ಟೆಡ್ ಫೈಂಡಿಂಗ್ ಫಾಲ್ಟ್. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಈವನ್ the children of yours and the children of mine, in case there is a separation, that means still there is a separation. A separation ಮಾಡ್ಕೋಬಾರ್ದು. Everybody is one and the same. ಯೋಚನೆ ಮಾಡಿ. Everybody is one and the same. ಆ ಕಾನ್ಸೆಪ್ಟ್ ಬನ್ನಿ. ಆಗ ನಿಮಗೆ ಸಿಟ್ಟಿಂಗ್ ಇನ್ ಸೈಲೆನ್ಸ್ ಅಂದರೆ ಅದರ ಅನುಭವನೇ ಬೇರೆ. ಇಲ್ಲ ಅಂದರೆ ನಿಮ್ಮ ಮಕ್ಕಳು ಮಾತ್ರ ಮಕ್ಕಳು, ನಿಮ್ಮ ತಂದೆ ತಾಯಿ ಮಾತ್ರ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಮಾತ್ರ ಅಣ್ಣ ತಮ್ಮಂದರು, ಮಿಕ್ಕಿದ ನನ್ನ ಮಕ್ಕಳು ಯಾರೂ ಸರಿ ಇಲ್ಲ ಅಂತಾನೆ ನಿಮ್ಮ ಭಾವನೆ. ಇದು ಈಗೋ. ವಾಟ್ ಈಸ್ ಗಿವಿಂಗ್ ದಿಸ್ ಸ್ಪ್ಲಿಟ್ ಥಾಟ್? ಇಟ್ ಈಸ್ ಯುವರ್ ಈಗೋ. It is your negative ego. It is your false ego, because you have not understood the principle of creation. ನಿಮಗೆ ಭಗವಂತನ ಸೃಷ್ಟಿ ನಿಮ್ಗೆ ಅರ್ಥ ಆಗಿಲ್ಲ. ದೆನ್ ವೈ ಆರ್ ಯು ಕಮಿಂಗ್ ಹಿಯರ್ ಫಾರ್ ಎನ್ಲೈಟನ್ಮೆಂಟ್? ಫಸ್ಟ್ ಬೇಸಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ನೀವು ಬೇಸಿಕ್ಸ್ನ ರೆಡಿ ಮಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ದೆನ್ ಯು ಸಿಟ್ ಇನ್ ಸೈಲೆನ್ಸ್. ವಾಟ್ ಎವರ್ ಮಂತ್ರ ಯು ಡೂ, that particular God will reach you much faster than your thought. ಯಾಕೆ ನಿಮಗೆ ದೇವರ ಕೃಪೆ ಇಲ್ಲ ಅಂತ ಇಲ್ಲ ನಿಮ್ಮ ಮನಸ್ಸಿಗೆ ಯಾಕೆ ಅನಿಸುತ್ತೆ ಅಂದರೆ ನಿಮ್ಮಲ್ಲಿ ಈಗೋ, ಆ ಪಾರ್ಟಿ ಈಗೋ, ಕನ್ಸೀಲ್ಡ್ ಈಗೋ, ಅನ್ಕನ್ಸೀಲ್ಡ್ ಈಗೋ. ಯು ಆರ್ ನಾಟ್ ಟ್ರೀಟಿಂಗ್ ಪೀಪಲ್ ವಿತ್ ರೆಸ್ಪೆಕ್ಟ್. ಏನು ಕಮೆಂಟ್ ಮಾಡ್ತೀರಾ ನೀವು? ಅವನು ಯಾವನವನು, ಅವನು ಯಾರು ಹೇಳೋಕ್ಕೆ? ಇದೆಲ್ಲ ಏನು? What is your culture? When you come to a satsang like this, first is you have to improve your culture. ಏನು ಜ್ಞಾನಿ ಏನ್ರಿ ನೀವು? ಅಲ್ಲ, you are not, unless and until you are enlightened, you will not be a ಜ್ಞಾನಿ unless and until my guru tells you you are enlightened, because then the anubhava starts. Then you will understand, oh, so much of ego I have. Yes, you have. 120% ಅಲ್ಲ, 10,000% of ego you have. ಎಳೆಯಾಗಿ ಅದನ್ನು ಗೀಚ್ತಾ ಹೋಗಬೇಕು. ಅದನ್ನು ಲೇಯರ್ ಬೈ ಲೇಯರ್, ಈ ಈರುಳ್ಳಿ ಸಿಪ್ಪೆ ತೆಗೆದಂಗೆ ಅದನ್ನು ಕೀಳ್ತಾ ಬರಬೇಕು. ಟಿಲ್ ಯು ಗೋ ಟು ದ ಕೋರ್ ಆಫ್ ಯುವರ್ ಸೆಲ್ಫ್. That is the bulb of consciousness. ಆ ಬಲ್ಬು ಎನ್ಲೈಟನ್ ಆಗಲಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ವಂಡರ್ಫುಲಿ, ಅಚ್ಚಾ ಹೆಂಗಿದ್ದೆ ನಾನು, ಈಗ ಹೆಂಗಿದೆ ಅಂತ. ದಟ್ ಇಸ್ ದ ಸೇಮ್ ಫೀಲಿಂಗ್ ಐ ಆಮ್ ಗೆಟಿಂಗ್. ಹೂ ವಾಸ್ ಐ a couple of years ago? Who am I now? I am not bothered. Whether a temple is there, I am not bothered. I am not bothered at all. I'll go towards that. And mother decides to give back the temple, then she will decide. Who am I to tell her? ನಾನು ಅವಳು ಕೊಟ್ಟಿರೋ ಕರ್ತವ್ಯನ ನಾನು ನಿಭಾಯಿಸ್ಕೊಂಡು ಹೋಗಬೇಕು. ದಟ್ ಈಸ್ ಮೈ ಕಂಡೀಷನ್. ನೀ ನನಗೆ ಕೊಟ್ಟಿರೋತಕ್ಕಂಥ ಧರ್ಮ ಸೂಚನೆ ಅದನ್ನೆಲ್ಲ ನಾನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಾಗ ನೀನು ಕೊಡ್ತೀಯ. ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತ ನನ್ನ ಅನುಭವ. ಅದು ದಟ್ ಮೇ ಬಿ ಈಗೋ ಆಲ್ಸೋ, ಐ ಡೋಂಟ್ ನೋ. ನಾವು ನಂದು ಈಗೋ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ವಿ ಡೋಂಟ್ ಹ್ಯಾವ್ ದ ಪವರ್ ಟು ಟೆಲ್ ಅವರ್ ಸೆಲ್ಸ್, ನಿನಗೆ ಇಷ್ಟೊಂದು ಈಗೋ ಏನಂತ. ಯಾಕಂದರೆ ನಮ್ಮಲ್ಲಿ ಒಂದು ಸ್ವಾಭಿಮಾನದಿರುತ್ತಲ್ಲ, ಇಟ್ ವಿಲ್ ನಾಟ್ ಟೆಲ್ ಅಸ್. ಓಕೆ, ವಿ ಹ್ಯಾವ್ ಟು ಅನಲೈಸ್ ಅವರ್ ಸೆಲ್ಸ್ ಆ್ಯಂಡ್ ಲೇಯರ್ ಆಫ್ ಈಗೋ ಹ್ಯಾಸ್ ಟು ಬಿ ರಿಮೂವ್ಡ್. ದಟ್ ಈಸ್ ವೈ ಅ ಸಾಧನಾ ಇಸ್ ಡನ್. ಸೊ ಅದನ್ನು ತೊಳ್ಕೊಳ್ಳಿ.
ತಿಳ್ಕೊಳ್ಳಿ ಹಾಗೂ ತೊಳ್ಕೊಳ್ಳಿ. ಈಗೋನ ಲೇಯರ್ಸ್ ಆ್ಯಂಡ್ ಲೇಯರ್ಸನ್ನು ನಾವು ತೆಕ್ಕೊಳ್ಬೇಕು. ಇಷ್ಟೇ ಸೇವೆ. ಫಸ್ಟ್ ಥಿಂಗ್ ಇಸ್ ಸೇವ. ಎಲ್ಲದಕ್ಕೂ ಜಡ್ಜ್ ಮಾಡಬಾರ್ದು. ಸಿ ಹ್ಯೂಮನ್ ನೇಚರ್ ಇಸ್ ಟು ಜಡ್ಜ್ ಪೀಪಲ್. ಸ್ಟಾಪ್ ಜಡ್ಜಿಂಗ್ ಪೀಪಲ್. ಡೂ ಯು ಜಡ್ಜ್ ಯುವರ್ ಫಾದರ್? Occasionally. Agreed. Do you judge your mother? ತಾಯಿಯಿಂದಾನೇ ಇವರೇ ನಿಮ್ಮ ಅಪ್ಪ ಅಂತ ಹೇಳೋವರೆಗೂ ನಮಗೆ ಮಾಹಿತಿ ಸಿಗಲ್ಲ. ಓನ್ಲಿ ದ ಮದರ್ ಹ್ಯಾಸ್ ಟು ಮೇಕ್ ಅಸ್ ಎಸ್ ದಿಸ್ ಈಸ್ ಯುವರ್ ಫಾದರ್. ಟಿಲ್ ದ ಮದರ್ ಟೆಲ್ಸ್ ಅಸ್, ವಿಲ್ ನೆವರ್ ಕಮ್ ಟು ನೋ ಹೂ ಅವರ್ ಫಾದರ್ ಇಸ್. ತಾಯಿ ಆದವಳು ಅವಳು ಹೇಳಿದ್ರೇ ನಮಗೆ ಗೊತ್ತಾಗೋದು. ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಹೇಳಿದ್ರೂ ನಮಗೆ ಅಷ್ಟು ಬೇಗ ಕಾಯಂ ಆಗಲ್ಲ. ಸ್ವಂತ ತಾಯಿ, ಜನ್ಮ ಕೊಟ್ಟಂಥ ತಾಯಿ ಹೇಳಿದ್ರೇ ಇವರೇನಪ್ಪ ನಿಮ್ಮಪ್ಪ ಅಂತ ಹೇಳಿದ್ರೇ. ಫಸ್ಟ್ ಆಫ್ ಆಲ್ ಗುರು ಹೇಳಿದ್ರೇ ನಮಗೆ ಈಗೋ ಎಷ್ಟಿದೆ ಅಂತ ಒಂದು. ಆಮೇಲೆ ಅದನ್ನು ಈಗೋ ನಾವು ರಿಡ್ಯೂಸ್ ಮಾಡ್ತಾ ಬಂದಾಗ ನಮ್ಮ ಆತ್ಮ ದರ್ಶನಕ್ಕೆ ಬರ್ತೀವಿ. ಓನ್ಲಿ when the Guru tells you the level of your consciousness and how much of ego you have, then only we are all aware of that source. ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಲೆಟ್ ಅಸ್ ರೀಕ್ಯಾಪ್ ದ ಹೋಲ್ ಥಿಂಗ್ ಫಾರ್ ಅ ಮಿನಿಟ್. ಕಾನ್ಷಿಯಸ್ನೆಸ್ ಬಗ್ಗೆ, ಆ ಕಾನ್ಷಿಯಸ್ ಬಗ್ಗೆ ಅರಿವು, ನಾವು ಯಾವ ಭಾಷೆನಲ್ಲಿದ್ದೀವಿ, ಯಾವ ಥರ ಇದ್ದೀವಿ, ಅಮ್ಮ ಅಪ್ಪ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಓಕೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.